ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಬೆಳಗ್ಗೆನೇ ಲವ್ ಬರ್ಡ್ಸ್ ಸೌಂಡ್ ಚೆನ್ನಾಗಿ ಕೇಳಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಲವ್ ಬರ್ಡ್ಸಿಂದನೇ ಶುರು ಮಾಡ್ತಾಯಿದ್ದೀನಿ. ಹಾಗೆ ನೋಡ್ತಾ ಇದ್ದರೆ ಮಳೆ ಬೇರೆ ಬರ್ತಾಯಿತ್ತು. ಆಚೆ ಬಂದು ನೋಡಿದ ತಕ್ಷಣ ಜೋರು ಮಳೆ 5 ಗಂಟೆಗೋ ಅಥವಾ 4:15ಗೋ ಸ್ಟಾರ್ಟ್ ಆಗಿತ್ತು ಅಂತ ಕಾಣಿಸುತ್ತೆ. ಫುಲ್ ಜೋರು ಮಳೆ. ಹಾಗೆ ಆಚೆ ಬಂದು ನೋಡ್ತಾ ಇದ್ದೆ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ, ಎಷ್ಟು ಕೂಲಾಗಿ ಸೊ ಅದಕ್ಕೆ ತೊಗೊಂಡೆ ಕ್ಲಿಪ್ಪಿಂಗ್ನ. ಹಾಗೆ ಫುಲ್ ಚಳಿ ಆಗ್ತಾಯಿತ್ತು. ಸೊ ಅದಕ್ಕೆ ಫಸ್ಟು ಬಿಟ್ಟು ಇಡೋಣ ಅಂತ ನಮ್ಮ ಮನೆಯವರಿಗೆ ಟೀ ರೆಡಿ ಮಾಡ್ತಾಯಿದ್ದೆ. ಸೊ ಒಂದು ಕಡೆ ಹಾಗೆ ಅಪ್ಪನಿಗೆ ಬಾಕ್ಸ್ ಕಟ್ಟಬೇಕಾಗಿತ್ತು. ಹಾಗೆ ಕುಕ್ಕರಲ್ಲಿ ಬೇಳೆ ಬೇಯಿಸೋಕ್ಕಿತ್ತು. ಹಾಗೆ ಇಡ್ಲಿ ಹಿಟ್ಟು ಕೂಡ ಇತ್ತು. ಸೊ ಹಾಗೆ ಇಡ್ಲಿ ಹಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೆ. ಸಾಂಬಾರು ಕೂಡ ರೆಡಿ ಆಯಿತು. ಅಷ್ಟು ಬೇಗ ಕರೆಂಟ್ ಕೂಡ ಹೋಯಿತು, ಯಾಕಂದರೆ ಮಳೆ ಬರ್ತಿತ್ತಲ್ವ. ಸೊ ಅದಕ್ಕೆ ಕರೆಂಟ್ ಕೂಡ ತೆಗೆದಿದ್ರು. ಹಾಗೆ ಕತ್ತಲಲ್ಲೇ ನಿಂತ್ಕೊಂಡು ಸಾಂಬಾರು ಕೂಡ ಮಾಡಿದೆ. ಹಾಗೆ ಒಂದು ಕ್ಲಿಪ್ಪನ್ನ ತೊಗೊಂಡೆ. ಬಿರಿಯಾನಿ ನಮ್ಮ ಅಣ್ಣ ಮನೆಯಿಂದ ಪಾರ್ಸಲ್ ಬಂದಿತ್ತು ಅಂತ ಬಿಸಿ ಮಾಡ್ತಾಯಿದ್ದೆ. ಇಡ್ಲಿ ಕೂಡ ಹಾಗೆ ರೆಡಿ ಮಾಡ್ಕೊಂಡ್ಬಿಟ್ಟೆ. ಅದೇ ಕತ್ತಲಲ್ಲೇ ಕರೆಂಟ್ ಹೋಗಿತ್ತಲ್ವ. ಸೊ ಹಾಗೆ ಸುಮ್ಮನೆ ಅದೇ ಹಾಗೆ ಬಾಕ್ಸ್ ಕೂಡ ಅಪ್ಪನಿಗೆ ರೆಡಿ ಮಾಡಿಬಿಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ಏನು ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು. ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನಾಗಿ ಮಾಡಿಟ್ಟಾಯಿತು ಅಮ್ಮ ಮನೇಲಿ. ಸೊ ಯಾಕಂದರೆ ನಮ್ಮ ಮನೆಗೆ ಹೋಗಬೇಕು ಅಂತ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದು 1 ವೀಕ್ ಮೇಲೆ ಆಯಿತು. ಅದಕ್ಕೋಸ್ಕರ ನಮ್ಮ ಮನೆಗೆ ಹೋಗಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅದಕ್ಕೆ ಇಲ್ಲಿ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನನ್ನ ಮಗನ ಅಮ್ಮನ ಹತ್ರ ಬಿಟ್ಟು ಹೋಗೋಣ ಅಂತ ಬೇಗ ಕೆಲಸನ ಮಾಡ್ಕೊತಾ ಇದ್ದೆ. ಸೊ ಆಚೆ ಕೂಡ ಎಲ್ಲ ಕ್ಲೀನಾಗಿ ಗುಡಿಸಿ ಒರೆಸಿ, ಫುಲ್ ಮಳೆ ಬಂದಿತ್ತಲ್ವ. ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದ್ವಿ. ಅಷ್ಟೊತ್ತಲ್ಲಿ ಇನ್ನೇನು ಫ್ರೆಶ್ ಅಪ್ ಆಗೋಣ ಅಂತ ಹೋಗೋಷ್ಟರಲ್ಲಿ ನಮ್ಮ ಅಕ್ಕ ಮಗುನ ಎತ್ಕೊಂಡು ಬಂದಳು. ಅಣ್ಣ ಮನೇಲಿದ್ಲು, ಎತ್ಕೊಂಡು ಬಂದಳು. ಸೊ ನನ್ನ ಮಗ ಮಗುನ ಕರ್ಕೊಂಡು ಬಂದಿದ್ದ ತಕ್ಷಣವೇ ಸ್ಟೆಪ್ಸ್ ಇಳ್ಕೊಂಡು ಓಡೋಡಿ ಬಂದ, ಪಾಪು ಅಂತ. ಆಮೇಲೆ ಅವ್ನು ಸೈಕಲ್ ತೊಗೊಂಡು ಓಡಾಡ್ತಾ ಇದ್ದ. ಹಿಂದೆ ವಾಕ್ ಮಾಡ್ತಾಯಿದ್ದಾನೆ ನೋಡಿ. ಫಸ್ಟು ಅವ್ನು ಸೈಕಲ್ ತಂದಾಗ ಕಾಲು ಎತ್ತಿಕ್ಸ್ತಾ ಇರಲಿಲ್ಲ, ಇವಾಗ ಅವ್ನು ಕಾಲು ಎತ್ತಿಕ್ಸ್ತಾ ಇದೆ. ಸೊ ಅಮ್ಮ ಕೂಡ ಹಾಗೆ ವಾಕ್ ಮಾಡ್ತಾಯಿದ್ರು. ದೊಡ್ಡಮ್ಮ ಕೂಡ ಬಂದಿದ್ದರು. ಹಾಗೆ ಮಾತಾಡಿಕೊಂಡು ಸುಮ್ಮನೆ ಅವನ ಜೊತೆ ತೀಟ್ಲೆ ಮಾಡ್ಕೊಂಡಿದ್ರು ನಮ್ಮ ಮನೆ ಟೆರಸಲ್ಲಿ. ಸೊ ನಾನು ಕೂಡ ಹಾಗೆ ಸುಮ್ಮನೆ ಫುಲ್ ಸೈಕಲಿಂಗ್ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ನೋಡ್ತಾ ಇದ್ರಲ್ಲ ದೊಡ್ಡಮ್ಮ ಅಣ್ಣ ಮುದ್ದಾಡ್ತಾಯಿದ್ರು. ಆಚೆ ಬಂದೆ, ಸರಿ ಹೋಗಿ ಸ್ನಾನ ಮಾಡ್ಕೊಳ್ಳೋಣ ಇವಾಗ ಅಂತ. ಇಷ್ಟನೇ ಫ್ರೆಶ್ ಅಪ್ ಆಯಿತು. ಇಷ್ಟನೇ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಇವಾಗ ನಮ್ಮ ಮನೆಗೆ ಹೋಗಿ ಸ್ವಲ್ಪ ಕಸ ಗುಡಿಸ್ಕೊಂಡು ಬರ್ತೀನಿ. ಓಕೆನಾ? ಬನ್ನಿ, ಪಾಪುನ ತೋರಿಸ್ತೀನಿ. ನಮ್ಮ ಅಕ್ಕ ಮಗುಗೆ ನೋಡಿ. ನಮ್ಮ ಅಕ್ಕನ ಮಗು ಅಂದರೆ ನಮ್ಮ ಮಮ್ಮಿ ಸಿಸ್ಟರ್ದು ಮಗಳದು ಮಗು, ಅಂದರೆ ನನಗೆ ಅಕ್ಕ ದೊಡ್ಡಮ್ಮನ ಮಗಳದು ಮಗು. ಅವ್ರು ಇವತ್ತೇ ಊರಿಗೆ ಕೂಡ ಹೊರಡ್ತಿದ್ರು. ಸೊ ಹಾಗೆ ನಮ್ಮ ಮನೆಗೆ ಹೋಗ್ಬಿಟ್ಟು ಬೇಗ ಬಂದು ಅವ್ರನ್ನ ಡ್ರಾಪ್ ಮಾಡ್ತಾಯಿದ್ವಿ. ನೋಡಿ ಆಟೋಲ್ಲಿ ಹೋಗ್ತಾಯಿದ್ದಾರೆ. ಯಶವಂತಪುರ ಟ್ರೈನ್ಗೆ ಹೋಗ್ತಾಯಿದ್ದಾರೆ. ಮೇಲೆ ಬಂದು ಅಣ್ಣ ಮನೇಲಿ ಕುತ್ಕೊಂಡು ಸ್ವಲ್ಪ ಕೂಲ್ ಆಗೋಣ ಅಂತ ಬಿಸಿಲು ಬೇರೆ ಇತ್ತು. ಐಸ್ ಕ್ರೀಮ್. ಹಾಯ್ ಹಲೋ, ಮತ್ತೆ ವ್ಲಾಗ್ನ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತಂದರೆ ಅವಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಮನೆಗೆ ಹೋಗಿ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ, ಮನೆ ಒರೆಸಿ, ಸೊ ಅಲ್ಲಿರೋ ಐಟಮ್ಸ್ ಎಲ್ಲ ಅಂದರೆ ತರಕಾರಿ ಅದೆಲ್ಲ ಏನಾದರೂ ಸಡನ್ನಾಗಲ್ವ ಅಮ್ಮ ಮನೆಗೆ ಬಂದಿದ್ದು. ಸೊ ಅದಕ್ಕೋಸ್ಕರ ನಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿರೋ ವೆಜಿಟೇಬಲ್ಸು, ಸೊ ಸಮಥಿಂಗ್ ಅಡುಗೆ ಐಟಮ್ಸ್ ಏನೇನಿತ್ತು ಅದನ್ನೆಲ್ಲ ತೊಗೊಂಡು ಮತ್ತೆ ಬಂದು ಇಲ್ಲಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಗ ಮಲಗಿದ್ದಾನೆ. ಸೊ ಅದಕ್ಕೆ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಆನ್ಲೈನಲ್ಲಿ ನಾನು ಆರ್ಡರ್ಸ್ ಮಾಡಿದೆ ನಮ್ಮ ಮಗನಿಗೆ ಟೀ ಶರ್ಟು, ಸ್ವೆಟ್ ಶರ್ಟು ಆ ಥರ. ಸೊ ಅದು ಇವತ್ತು ಬಂದಿದೆ, ಓಪನ್ ಮಾಡಿಲ್ಲ. ಸೊ ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಏನೇ ತೊಗೊಂಡಿದ್ದೀನಿ ಅಂತ. ಸೊ ಬನ್ನಿ ನೋಡೋಣ. ಇವಾಗೆ ಓಪನ್ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆನೇ. ಸೊ ನನ್ನ ಮಗನಿಗೆ ಇದೊಂದು ಪ್ಯಾಂಟ್ ಮಾಡಿದ್ದೆ. ಸೊ ಬಂದಿದೆ, ಯಾವ ಥರ ಇದೆ ಅಂತ ನೋಡಿ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಪ್ಯಾಂಟ್ ಹೆಸರು ನನಗೆ ಗೊತ್ತಿಲ್ಲ ಏನಂತಾರೆ ಅಂತ. ಸೊ ನನ್ನ ಮಗನಿಗೆ ಯಾವಾಗಲೂ ನಾನು ಟ್ರೆಂಡಿಯಾಗಿ ಹಾಕೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಈ ಥರ ಪ್ಯಾಂಟ್ ಇಸ್ಕೊಂಡಿದ್ದೀನಿ. ಸೊ ಬ್ಯಾಕ್ ಸೈಡ್ ನೋಡಬೇಕು ಈ ಥರ ಇದೆ. ಸೊ ಯಾವುದೇ ಫ್ಯಾಷನ್ ಇದೆ ಆ ಥರ ಹಾಕೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಇದನ್ನು ಇಸ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಸೈಡಿಗೆ ಇದೊಂದು ಚೈನ್ ಕೊಟ್ಟಿದ್ದಾರೆ. ಸೊ ಎಲ್ಲ ಟೀ ಶರ್ಟ್ಸು, ಸ್ವೆಟ್ ಶರ್ಟ್ಸು ಹಾಕೋಬೋದು.
ಸೊ ಅದಕ್ಕೋಸ್ಕರ ಕಂಫರ್ಟಬಲ್ ಆಗಿದೆ, ಕಾಟನ್ನು ಚೆನ್ನಾಗಿದೆ ನೋಡಿ. ಇದೂ ಅಷ್ಟೇ ಸ್ವಲ್ಪ ಲಾಂಗ್ ಇದಾಗಿದೆ, ಪಟ್ಟಿ ಥರ ಇದೆ. ಸೊ ಅವನಿಗೆ ಕಂಫರ್ಟಬಲ್ ಇರುತ್ತಂತ ಸೊ ಇದನ್ನು ಬುಕ್ ಮಾಡಿದ್ದೆ. ಸೊ ನೆಕ್ಸ್ಟು ಏನಂತ ನಾನು ಫ್ಲಿಪ್ಕಾರ್ಟಲ್ಲಿ ಮಾಡಿದ್ದೆ. ಫ್ಲಿಪ್ಕಾರ್ಟ್ ನೋಡ್ತಾ ಇರ್ಬೋದು, ಫ್ಲಿಪ್ಕಾರ್ಟಲ್ಲಿ ಮಾಡಿದ್ದೆ. ಸೊ ಇದು ಸ್ವೆಟ್ ಶರ್ಟ್ಸ್ ಅನಿಸುತ್ತೆ. ಸೊ ನಾವು ಊರಿರೋದ್ರಿಂದ ನಾವು 2 months ಒನ್ಸು 1 month ಒನ್ಸು ಆ ಥರ ಹೋಗ್ತಾ ಇರ್ತೀವಿ. ಸೊ ಅಲ್ಲಿರೋ ಕ್ಲೈಮೇಟ್ಗೆ ಸ್ವೆಟ್ ಶರ್ಟ್ಸೇ ಹಾಕ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಕ್ಲೈಮೇಟ್ಗೋಸ್ಕರ ಈಗೂ ಚಳಿ ಸೀಸನ್ ಅಲ್ವಾ, ಸೊ ಅದಕ್ಕೋಸ್ಕರ ಡಿಸೆಂಬರ್ ಬರೋವರೆಗೂ ಚಳಿ ಮಳೆ ಆ ಥರ. ಸೊ ಅದಕ್ಕೆ ಆಫರ್ ಇತ್ತು, ಸೊ ಅದಕ್ಕೆ ನಮ್ಮ ಮನೆಯವ್ರು ಮಾಡಿದ್ದು. ಸೊ ಎಷ್ಟು ಕಲರ್ಸ್ ಇದೆ ಅಂದರೆ 1 2 3 4 5 ಕಲರ್ಸ್ ಬಂದಿದೆ. ಸೊ ಒಂದು ಓಪನ್ ಮಾಡಿ ತೋರಿಸ್ತೀನಿ ಆ ಥರ ಇದೆ ಅಂತ. ಸೊ ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ, ಕಾಟನ್ನು. ಸೊ ನೋಡಿ ಈ ಥರ ಇದೆ, ರೌಂಡ್ ನೆಕ್ಕು. ಸೊ ಡ್ಯಾಡಿ ಅಂತ ಇದೆ ಇದ್ರ ಮೇಲೆ, ಡ್ಯಾಡಿ ಈಸ್ ಮೈ ಸೂಪರ್ ಹೀರೋ ಅಂತ ಇದೆ. ಸೊ ಅವರಪ್ಪ ಇಷ್ಟಪಡ್ಬೋದು ಅನಿಸ್ತೀನಿ, ಅವರೇ ಬುಕ್ ಮಾಡಿದ್ದು. ಸೊ ನನ್ನ ಮಗನ ಕರೆಕ್ಟಾಗಿ ಆಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ. ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ ಮತ್ತು ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ಕಿದೆ, ತುಂಬ ಕಮ್ಮಿ ಪ್ರೈಸಲ್ಲೇ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಬುಕ್ ಮಾಡಿದ್ದೆ. ಸೊ ಇದರಲ್ಲಿ 5 ಕಲರ್ಸ್ ಬಂದಿದೆ. ಸೊ ನಾನು ಒಂದು ಓಪನ್ ಮಾಡಿ ತೋರಿಸಿದ್ದೀನಿ. ಸೊ ಇನ್ನೊಂದು ಅಂದರೆ ಬ್ಲೂ ಕಲರ್ 5 ಕಲರ್ಸ್ ಬಂದಿದೆ. 5 ಕಲರ್ಸು ಚೆನ್ನಾಗಿದೆ ಮನೆಯಲ್ಲಿ ಹಾಕ್ಕೊಳ್ಳೋಕ್ಕೆ. ಮತ್ತು ಔಟ್ಸೈಡ್ ಹೋಗುವಾಗೂ ಬಾಯ್ಸ್ಗೆ ಟೀ ಶರ್ಟು ಶರ್ಟು ಆ ಥರನೇ ಹಾಕೋದು. ಮತ್ತು ಇನ್ನೊಂದು ಶರ್ಟ್ ಬುಕ್ ಮಾಡಿದ್ದೆ, ಶರ್ಟು ನನ್ನ ಮಗನಿಗೆ. ಸೊ ಇದನ್ನು ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿದ್ದು. ಸೊ ಇದನ್ನು ತೋರಿಸ್ತೀನಿ. ಸೊ ನನ್ನ ಮಗನಿಗೆ ಯಾವುದಾದ್ರು ಫ್ಯಾನ್ಸಿ ಬರುತ್ತೋ ಅವೆಲ್ಲ ಈಸಿ ಹಾಕ್ತೀವಿ. ಇದೊಂದು ಚೂರು ದೊಡ್ಡದಿದೆ ಅನಿಸ್ತಾ ಇದೆ ನನಗೆ. ಸೊ ಈ ಥರ ಇದೆ, ನೋಡ್ತಿರ್ಬೋದು. ಇದೊಂದು ಶರ್ಟು ಈ ಥರ ಸ್ಲೀವ್ಸು ಮಡ್ಚ್ಕೊಂಡಿರೋ ಥರ ಇದೆ. ಸೊ ಕಾಲರ್ ಚೆನ್ನಾಗಿದೆ. ಸೊ ಇದೊಂದು ಶರ್ಟ್ ಬುಕ್ ಮಾಡಿದ್ದೆ. ನೆಕ್ಸ್ಟು ಇನ್ನೊಂದು ಮಾಡಿದ್ದೀನಿ, ಇದು ಏನಂತ ಗೊತ್ತಿಲ್ಲ ನನಗೆ. ಸೊ ನೋಡೋಣ ಬನ್ನಿ, ಓಪನ್ ಮಾಡಿ. ನನಗೆ ಗೊತ್ತಿಲ್ಲ ಇದು ಏನಂತ. ಇದು ನನ್ನ ಮಗನಿಗೆ ಮಾಡಿದ್ದೀವಿ. ಇದು ಮೋಸ್ಟ್ಲಿ ಸೆಟ್ಸ್ ಅನ್ಸಕ್ಕೆ ಅನಿಸುತ್ತೆ. ನೋಡೋಣ, ಓಪನ್ ಮಾಡ್ತೀನಿ. ಸೊ ಇದನ್ನು ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿದ್ದು. ಲಮ್ಸಮಾಗಿ ಬುಕ್ ಮಾಡಿದ್ದೆ, ಆಫರ್ ಇದೆ ಅಂತ. ಸೊ ಅದಕ್ಕೆ ಪ್ಯಾಂಟ್ಸ್ ಇದೆ, ಪ್ಯಾಂಟ್ಸು ನೋಡಿ. ಪ್ಯಾಂಟ್ಸ್ ಕಾಣಿಸ್ತಾ ಇದೆ ಅಂತ ಕಾಣಿಸುತ್ತೆ. ಪ್ಯಾಂಟ್ಸ್ ತೊಗೊಂಡಿದ್ದೆ. ಎಷ್ಟು ಬಂದಿದೆ? ಸೊ 2 ಯೆಲ್ಲೋ ಕಲರ್ 3. ಸೊ ಇದೊಂದು 4 ಆರೆಂಜ್ ಥರ. ಸೊ ಇದೊಂದು 5 ಬ್ಲೂ ಕಲರ್. 5 ಪ್ಯಾಂಟ್ಸ್ ಬಂದಿದೆ, 5 ಪ್ಯಾಂಟ್ಸು. ಸೊ ಚೆನ್ನಾಗಿದೆ, ಕ್ವಾಲಿಟಿನೂ ನೋಡಿ ಚೆನ್ನಾಗಿದೆ. ಮಕ್ಕಳಿಗೆ ಸ್ಮೂತಾಗಿ ಮತ್ತು ಅವರು ಇರಿಟೇಟ್ ಆಗೋಲ್ಲ. ಸೊ ಈ ಥರ ಹಾಕ್ಕೊಂಡ್ರೆ. ಸೊ ಅದಕ್ಕೋಸ್ಕರ ಮಾಡಿದ್ದೆ. ಸೊ ನೋಡಿ ಥ್ರೆಡ್ ಎಲ್ಲ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಸೊ ಪ್ರೈಸ್ ಕೂಡ ಕಮ್ಮಿ ಇತ್ತು ಅಂತ. ಮನೇಲೇ ಯೂಸ್ ಮಾಡೋಕ್ಕಲ್ವಾ. ಸೊ ಅದಕ್ಕೋಸ್ಕರನೇ ಇದನ್ನು ಬುಕ್ ಮಾಡಿದ್ದೆ, ನೋಡ್ತಾ ಇರ್ಬೋದು. ಸೊ ಇದರಲ್ಲೇ 5 ಕಲರ್ಸ್ ಇದೆ. ಸೊ ಅದೊಂದು ತೊಗೊಂಡಿದ್ದೀನಿ. ಇನ್ನೊಂದು ಇದು ಮೀಶೋಲ್ಲಿ ಬುಕ್ ಮಾಡಿದ್ದು. ಸೊ ಮೀಶೋಲ್ಲಿ ಸೊ ಇದು ನೋಡೋಣ ಏನು ಅಂತ. ಸೊ ಇದು ನನಗೆ ಅಂತ ಬುಕ್ ಮಾಡಿದ್ದು ನೈಟ್ ಸೆಟ್ಟು. ಸೊ ನೈಟ್ ಸೆಟ್ ಬಂದಿದೆ, ನೋಡೋಣ ಹೇಗಿದೆ. ಸೊ ಮನೇಲಿ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿದೆ ನೋಡಿ, ಫ್ರೀಯಾಗಿ. ನನಗೆ ಅಷ್ಟೊಂದು ಟೈಟಾಗಿ ಹಾಕ್ಕೊಳ್ಳೋಕೆ ಇಷ್ಟ ಆಗಲ್ಲ, ನಾನು ಯಾವಾಗಲೂ ಲೂಸಾಗಿ ಹಾಕ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಸೊ ನೀವು ನೋಡ್ತಾ ಇರ್ಬೋದು ನೈಟ್ ಸೆಟ್ಟು. ಇದು ನಾನು ಮೀಶೋಲ್ಲಿ ಮಾಡಿದ್ದು.
ಬಟ್ ಅಷ್ಟೊಂದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಮನೇಲಿ ಹಾಕೊಳ್ಳೋಕೆ ಚೆನ್ನಾಗಿದೆ ಅಷ್ಟೇ, ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಸೊ ನಮ್ಮ ದೊಡ್ಡಮ್ಮ ಬಂದಿದ್ದರು ಸೆಂಟ್ರಲ್ಲಿ, ಸೊ ಅದಕ್ಕೆ ಆಫ್ ಮಾಡಿದ್ದೆ. ಈ ಥರ ಪ್ಯಾಂಟ್ ಇಟ್ಟಿದ್ದೀನಿ, ಫುಲ್ ಪ್ಯಾಂಟ್ ಇದೆಲ್ಲ. ಸೊ ನೈಟ್ ಸೆಟ್ ಇದನ್ನು ಬುಕ್ ಮಾಡಿದ್ದೆ. ಸೊ ಇನ್ನೂ ಬುಕ್ ಮಾಡಿದ್ದೆ, ಎಲ್ಲ ನಮ್ಮ ಮನೆಯಲ್ಲಿ ಆಫರ್, ನಮ್ಮ ಮನೆ ಅಡ್ರೆಸ್ ಕೊಟ್ಟಿದ್ದೀವಲ್ವ, ಸೊ ನಾನು ನಮ್ಮಮ್ಮ ಮನೇಲಿ ಇದ್ದೀವಿ ಅಂತ ಎಲ್ಲ ಇಲ್ಲಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ಹಾಕಿರೋ ವೀಡಿಯೋಸು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆಲ್ಲರಿಗೂ ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.